ನಿಸರ್ಗ, ಊರ್ ತಿರ್ಗೋದು ಹಬ್ಬಗಳು ಮುಗಿಸ್ಕೊಳೋದು ಎಲ್ಲ ಮುಗೀತು ತಾನೆ? ಇನ್ನೇನು ಎಲ್ಲೂ ಹೋಗೋದಿಲ್ಲ ತಾನೆ? ಮುಗಿತಲ್ಲ, ಇನ್ನೇನು ಇನ್ನೆಲ್ಲೂ ಹೋಗೋದೇನಿಲ್ಲ. ನಾಳೆಯಿಂದ ನೀನ್ ಕಾಲೇಜ್ ಹೋಗ್ಬೇಕು, ನೆನ್ಪಿದ್ಯಾ? ಏನು ನಾಳೆಯಿಂದಾನೇನಾ? ಹಾ, ಮತ್ತೆ ಇನ್ನ ಎಷ್ಟ್ ದಿನ ಅಂತ ಮನೇಲಿ ಇರ್ಬೇಕು ಅನ್ಕೊಂಡಿದ್ಯಾ? ಹಾಗೇನಿಲ್ಲ, ಇನ್ನ ಟೈಮ್ ಇದೆ ಅನ್ಕೊಂಡಿದ್ದೆ ರೀ ನಾನು. ಇನ್ ಎಷ್ಟು ಅಂತ ಟೈಮ್ ಪಾಸ್ ಮಾಡ್ತೀಯ ಹೇಳು? ಹ್ಮ್. ಅಡ್ಮಿಷನ್ ಆಗಿ ಆಲ್ರೆಡಿ ಹತ್ತತ್ರ 15 ದಿವಸ ಆಗ್ತಾ ಬಂತು. ನಾನು ನಿನಗೆ ಮೊದ್ಲೇ ಹೇಳಿದ್ದೆ ತಾನೆ, ಇನ್ನೊಂದು 15 ದಿವಸದಲ್ಲಿ ನೀನ್ ಕಾಲೇಜ್ಗೆ ಎಂಟರ್ ಆಗ್ಬೇಕು ಅಂತ. ಸರಿ ರೀ, ಆಯ್ತು. ಮತ್ತೆ ಇವತ್ತು ಸಾಯಂಕಾಲ ಶಾಪಿಂಗ್ ಹೋಗೋಣ, ಓಕೆ? ಶಾಪಿಂಗಾ? ಯಾಕೆ? ಯಾಕೆ ಅಂದ್ರೆ ನಿಮ್ಗೆ ಕಾಲೇಜ್ ಹೋಗೋದಕ್ಕೆ ಬೇಕಾಗಿರೋ ಒಳ್ಳೊಳ್ಳೆ ಡ್ರೆಸ್ಗಳು ಮತ್ತೆ ಬ್ಯಾಗ್ ಏನೇನ್ ಬೇಕೋ ಎಲ್ಲ ತಗೋ. ಮತ್ತೆ ಮಧ್ಯದಲ್ಲಿ ಟೈಮ್ ಸಿಗುತ್ತೋ ಇಲ್ವೋ? ಅಲ್ಲ, ನನ್ನ ಹತ್ರ ಇರೋ ಡ್ರೆಸ್ ಹಾಕೊಂಡು ಹೋಗ್ತೀನಿ, ಅದ್ರಲ್ಲೇನು? ನಿನ್ನ ಹತ್ರ ಇರೋ ಡ್ರೆಸ್ ಬೇಡ, ಸ್ವಲ್ಪ ಡಿಸೆಂಟ್ ಆಗಿರೋ ಡ್ರೆಸ್ ಹಾಕೋ. ಏನ್ ಹೇಳ್ತಾ ಇರೋದು ನೀವು? ನಾನು ಹಾಕೊಂಡೋ ಡ್ರೆಸ್ ಎಲ್ಲ ಡಿಸೆಂಟ್ ಆಗಿರೋದಿಲ್ವಾ? ಡೀಸೆಂಟ್ ಆಗಿರುತ್ತೆ, ಸ್ವಲ್ಪ ಹೊಸ ಬಟ್ಟೆ. ನಾನ್ ಕೊಡಿಸ್ತೀನಿ ಬಾ, ಸ್ವಲ್ಪ ಕ್ಲಾಸಿಕ್ ಆಗಿರೋವು. ಅಲ್ಲ, ನಾನು ಡೈಲಿ ಯೂಸ್ ಮಾಡೋ ಡ್ರೆಸ್ ಯಾಕೆ ನಿಮ್ಗೆ ಚೆನ್ನಾಗಿ ಕಾಣಿಸಲ್ವಾ? ಒಂದ್ ವಿಚಾರ ಏನ್ ಗೊತ್ತಾ ನಿಸರ್ಗ, ಮೊದ್ಲು ನೀನು ಯಾವ ತರ ಡ್ರೆಸ್ ಮಾಡ್ಕೊತಾ ಇದ್ದೆ ಅಲ್ಲ, ಅಂದ್ರೆ ಒಂದು ಅದಕ್ಕೆ ಅಂತಾನೆ ಒಂದು ಡಿಸೆಂಟ್ ಲುಕ್ ಇರ್ತಾ ಇತ್ತು. ಇವಾಗ ಆತರ ಇಲ್ಲ, ಯಾಕೆ ಅಂದ್ರೆ ನಿನ್ ಡ್ರೆಸ್ ಸೆನ್ಸ್ ಚೇಂಜ್ ಆಗ್ಬಿಟ್ಟಿದೆ. ಹೌದಾ? ಅಂದ್ರೆ ಏನ್ ಹೇಳ್ತಾ ಇದಾರೆ ಇವರು? ಆ ನಿಸರ್ಗ ಬೇರೆ ತರ ಡ್ರೆಸ್ ಮಾಡ್ತಾ ಇದ್ಲು ಏನು? ಅವ್ರು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಮ್ಗೆ ಹೇಳ್ತಾ ಇದ್ರು. ಅಲ್ಲ ರೀ, ಮೊದ್ಲು ಅಂದ್ರೆ ಯಾವ ತರ ಡ್ರೆಸ್ ಮಾಡ್ತಾ ಇದ್ಲು ನಿಸರ್ಗ? ಏನು? ಯಾವ ತರ ಡ್ರೆಸ್ ಮಾಡ್ತಾ ಇದ್ಲು ನಿಸರ್ಗನ? ಅಂದ್ರೆ ಏನ್ ಹೇಳ್ತಾ ಇದೆಯಾ ನಿಸರ್ಗ? ಯಾರ ಬಗ್ಗೆ ಹೇಳ್ತಾ ಇದೀಯಾ? ಅಯ್ಯೋ, ಇದೇನಿದು, ನಾನು ಹಿಂಗ್ ಬಾಯ್ಜಾರ್ಬಿಟ್ಟೆ. ಅಲ್ಲ, ಆ ನಿಸರ್ಗ ಅಂದ್ರೆ ನಾನೇ ಮೊದ್ಲು ಯಾವ ತರ ಡ್ರೆಸ್ ಮಾಡ್ತಾ ಇದ್ದೆ, ನಿಮ್ಗೆ ನೆನ್ಪಿದ್ಯಾ? ಇದು ಒಳ್ಳೆ ಕತೆ ಆಯ್ತಲ್ಲ ನಿಂದು. ಅಲ್ಲ, ಯಾವ ಜಮಾನದಲ್ಲಿ ಇದೆಯಾ ನೀನು? ಅಲ್ಲ, ನೀನೇನಾದ್ರೂ ಸತ್ತೋಗಿ ಪುನರ್ಜನ್ಮ ಏನಾದ್ರೂ ಆಗೈತಾ ನಿನ್ಗೆ? ಹೆಂಗೆ ಹೋದ್ ಜನ್ಮದಲ್ಲಿ ಏನಾಗಿದ್ದೆ ಅನ್ನೋ ತರ ಕೇಳ್ತಾ ಇದೆಯಲ್ಲ. ಚಿಕ್ಕ ವಿಚಾರ ತಗೊಂಡು ಎಷ್ಟು ಎಳಿತೀರಾ ರೀ ನೀವು? ಏನು, ನಾನು ಚಿಕ್ಕ ವಿಚಾರ ತಗೊಂಡು ಎಳಿತಾ ಇದ್ದೀನ? ಜಸ್ಟ್ ಒಂದು ಡ್ರೆಸ್ ಸೆನ್ಸ್ ಬಗ್ಗೆ ಹೇಳ್ದೆ ಅಷ್ಟೇ ನಿನ್ಗೆ, ಅದನ್ನು ನೀನು ಇಷ್ಟು ಇದ್ ಮಾಡ್ಕೊತಿಯಲ್ಲ. ಸರಿ ಆಯ್ತು, ನಾಳೆಯಿಂದ ಕಾಲೇಜ್ಗೆ ಹೋಗ್ತೀಯಲ್ವಾ? ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು, ಮತ್ತೆ ನಿನ್ನ ಎಲ್ಲಾ ಡೈಲಿ ರೊಟೀನು ಚೇಂಜ್ ಆಗುತ್ತೆ. ಟೈಮ್ ಟೇಬಲ್ ಹಾಕೋ, ಯಾವ ತರ ಮಾಡ್ಬೇಕು ಏನು ಅಂತೆಲ್ಲ. ಸರಿನಾ? ಸರಿ ರೀ, ಆಯ್ತು. ಬರೇ ನಾನು ಓದ್ತೀನಿ ಅಂತ ಅಂದ್ಬಿಟ್ಟು ಕಾಲೇಜಿಗೆ ಜಾಯ್ನ್ ಆಗೋದಲ್ಲ ನಿಸರ್ಗ. ಎಲ್ಲಾ ಜವಾಬ್ದಾರಿನೂ ನಿಭಾಯಿಸ್ಬೇಕು, ಮನೆ ಜವಾಬ್ದಾರಿ, ಕಾಲೇಜು, ಓದು, ಎಕ್ಸಾಮ್ಸು, ಮತ್ತೆ ಗಂಡನ ಜವಾಬ್ದಾರಿ ಕೂಡ. ಯಾವ್ದ್ರಲ್ಲೂ ಕೊರತೆ ಆಗ್ಬಾರ್ದು, ಗೊತ್ತಾಯ್ತಾ? ಅಲ್ಲ ರೀ, ಯಾಕ್ರಿ ನೀವು ಇದ್ದಕ್ಕಿದ್ದಂಗೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ನಾನು ಒಂದೇ ಸಲ ಎಲ್ಲ ಹೆಂಗ್ ನಿಭಾಯಿಸಕ್ಕಾಗುತ್ತೆ ಹೇಳಿ? ಅದೇ ಮತ್ತೆ ಹೇಳೋದು, ಏನಾದ್ರೂ ಒಂದು ಹೊಸದಾಗಿ ಶುರು ಮಾಡ್ತೀವಿ ಅಂದ್ರೆ ನಾವೆಲ್ಲ ಮ್ಯಾನೇಜ್ ಮಾಡ್ತೀವೋ ಇಲ್ವೋ ಅಂತ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ಬೇಕು, ಅರ್ಥ ಆಯ್ತಾ? ಏನೋ ಮಾಡ್ತೀನಿ ಅಂತ ಮಾಡೋದಲ್ಲ. ಓಕೆ? ನಾನು ನಿನ್ ಜೊತೆ ಕೈಗೂಡ್ಸಿದ್ ಯಾಕೆ ಅಂತಂದ್ರೆ ನೀನ್ ಇದೆಲ್ಲ ಮ್ಯಾನೇಜ್ ಮಾಡೇ ಮಾಡ್ತೀಯ ಅಂತ. ಸರಿ, ಆಯ್ತು, ಪ್ರಯತ್ನ ಪಡ್ತೀನಿ. ಅಮ್ಮ. ಓ ಸಿದ್ಧಾರ್ಥ್, ನಿಸರ್ಗ, ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಸಿದ್ಧಾರ್ಥ್? ಹಾ ಅಮ್ಮ. ರಾಧಕ್ಕ ಎಲ್ಲಿ? ಒಳಗಡೆ ಇದ್ದಾಳಪ್ಪ. ಯಾಕೆ? ಹೌದಾ, ಅದೇ ಕಾರಲ್ಲಿ ಸ್ವಲ್ಪ ಲಗೇಜ್ ಇತ್ತು, ಒಳಗಡೆ ಇಡ್ಬೇಕಾಗಿತ್ತು. ಹೇಳ್ತೀನಿ ಹೋಗಪ್ಪ. ರಾಧಾ, ರಾಧಾ. ಮೋರೆ, ಬಂದೆ. ಓ, ಇವಾಗ ಬಂದ್ರಾ ಸಿದ್ಧಾರ್ಥಪ್ಪ? ಹ್ಞೂ ರಾಧಕ್ಕ. ರಾಧಕ್ಕ, ಕಾರಲ್ಲಿ ಒಂಚೂರು ಲಗೇಜ್ ಇದೆ, ತಂದು ಒಳಗಡೆ ಇಟ್ಬಿಡ್ತೀರಾ? ಸರಿ ನಿಸರ್ಗಮ್ಮ, ತಗೋಬರ್ತೀನಿ. ನಿಸರ್ಗ, ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ? ಹಾ ಅತ್ತೆ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಆಗಾಗ್ ಬಂದು ಹೋಗ್ರಿ ಅಂತ ಹೇಳೋದಲ್ವೇ ನಮ್ಮ ಅವ್ರಿಗೂ ನೀನು? ಹೇಳಿದ್ದೀನತ್ತೆ, ಯಾವಾಗ್ಲಾದ್ರೂ ಬಿಡುವಾದಾಗ ಬಂದು ಹೋಗ್ರಿ ಅಪ್ಪ ಅಂತ ಹೇಳಿದೀನಿ. ಬರ್ತಾರೆ ಹೇಳ್ರಿ, ನೋಡ್ಬೇಕು ಅನ್ನಿಸ್ದಾಗ. ಸರಿ ನಮ್ಮ, ಆಯ್ತು. ಹೋಗು, ಊಟ ಅಡಿಗೆ ಆಗಿದೆ, ಊಟ ಮಾಡೋ. ಇಲ್ಲ ಅತ್ತೆ, ಊಟ ಮಾಡ್ಕೊಂಡೆ ಬಂದ್ವಿ. ಹೌದಾ, ಸರಿ ಹಾಗಿದ್ರೆ ಹೋಗ್, ಸ್ವಲ್ಪ ರೆಸ್ಟ್ ಮಾಡೋ. ರೀ ರೀ, ಇದೇನಿದು? ನಮ್ ರೂಮ್ ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ. ಇಷ್ಟೊಂದು ಚೇಂಜಸ್ ಆಗ್ಬಿಟ್ಟಿದೆ. ಬೆಡ್ ಬೇರೆ ಹಾಕ್ಸಿದ್ದಾರೆ, ಮತ್ತೆ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ. ಖಾಲಿ ಖಾಲಿ ಇದ್ದಿದ್ದೆಲ್ಲ ಫುಲ್ ಮಾಡಿಸ್ಬಿಟ್ಟಿದ್ದಾರೆ. ನಿಸರ್ಗ, ಇಷ್ಟ ಆಯ್ತಾ? ನೋಡಿ ಯಾವ ತರ ಚೇಂಜ್ ಮಾಡ್ಸಿದೀನಿ ಅಂತ ನಮ್ ರೂಮ್ನ. ಅಲ್ಲ ರೀ, ಅದ್ರ ಅವಶ್ಯಕತೆ ಏನಿತ್ತು? ಮೊದ್ಲಿದ್ದಿದ್ದೇ ಚೆನ್ನಾಗಿತ್ತಲ್ವಾ? ಮೊದ್ಲಿದ್ದು ಬೆಡ್ ತುಂಬಾ ಚಿಕ್ಕದಾಗಿತ್ತು, ರೂಮು ತುಂಬಾ ಖಾಲಿ ಖಾಲಿ ಅನಿಸ್ತೈತಲ್ವಾ, ಹಂಗಾಗಿ ಚೇಂಜಸ್ ಮಾಡ್ಸಿದೀನಿ. ಇಷ್ಟ ಆಯ್ತಾ ಇಲ್ವಾ? ಅಲ್ಲ, ಇದೆಲ್ಲ ಯಾವಾಗ ಮಾಡಿಸಿದ್ರಿ ನೀವು? ನಾನು ನೀನು ಊರಿಗೆ ಹೋಗೋಕ್ ಮುಂಚೆನೆ ಹೇಳಿದ್ದೆ ನಿಸರ್ಗ, ಎಲ್ಲ ಪ್ಲಾನ್ ಕೊಟ್ಟೋಗಿದ್ದೆ, ನೋಡು ನಾವು ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಆಗಿ ಮಾಡಿದ್ದೆ. ಅಲ್ಲ, ಇಷ್ಟು ಬೇಗ ಇಷ್ಟೆಲ್ಲ ಚೇಂಜಸ್ ಮಾಡೋಕ್ಕಾಗುತ್ತಾ? ಆಕ್ಚುಲಿ ಇದು ಮದ್ವೆಗ್ ಮುಂಚೆನೂ ಮಾಡಿಸ್ಬೇಕಾಗಿತ್ತು ನಿಸರ್ಗ, ಆದ್ರೆ ಆಗ್ಲಿಲ್ಲ, ಟೈಮ್ ಆಗ್ಲಿಲ್ಲ. ಸೊ ಹಾಗಾಗಿ ನೋಡು ಇವಾಗ ಮಾಡ್ಸಿದೀನಿ. ತುಂಬಾ ಚೆನ್ನಾಗಿದೆ. ನಿಸರ್ಗ, ಇಷ್ಟ ಆಯ್ತಾ? ಹಾ ರೀ, ತುಂಬಾನೇ ಇಷ್ಟ ಆಯ್ತು. ಹೌದಾ? ಹೌದು. ಈಗ ಯಾಕೆ ದೂರ ಹೋಗ್ತಾ ಇರೋದು ನೀನು? ಯಾಕೆ ಅಂದ್ರೆ ನನಗೆ ಗೊತ್ತು ನೀವೇನ್ ಮಾಡ್ತೀರಾ ಅಂತ. ಗೊತ್ತಿದ್ದು ದೂರ ಓಡೋಗ್ತಾ ಇದ್ಯಾ? ಹೌದು ಮತ್ತೆ. ಎಲ್ಲೋದ್ರೂ ನಾನು ನಿನ್ ಬಿಡಲ್ಲ. ಅಯ್ಯೋ, ಏನ್ರಿ ನೀವು? ಏನ್ರಿ? ಅತ್ತೆ ಬರ್ತಾರೆ ಇವಾಗ. ರಾಧಮ್ಮ ಬೇರೆ ಲಗೇಜ್ ತರಕ್ ಹೋಗಿದ್ರೆ. ಯಾರು ನಮ್ ರೂಮ್ ಒಳಗ್ ಬರಲ್ಲ, ಸುಮ್ನಿರು. ಸರಿ ಆಯ್ತು, ನನ್ ಕೈ ಬಿಡಿ. ಅಲ್ಲ, ನಿನಗೋಸ್ಕರ ನಾನು ರೂಮ್ ಎಲ್ಲ ಇಷ್ಟು ಚೆನ್ನಾಗಿ ರಿಲೊಕೇಟ್ ಮಾಡ್ಸಿದೀನಿ. ಏನ್ ನಿಸರ್ಗ ನೀನು? ಇದೇನ್ರಿ ಹಿಂಗ್ ಹೇಳ್ತೀರಾ? ಈ ರೂಮಲ್ಲಿ ನಾನು ಒಬ್ಳೇ ಇರ್ತೀನ? ನೀವು ಇರ್ತೀರಾ ತಾನೆ?
ನಿಮ್ಗೋಸ್ಕರನೂ ಮಾಡಿಸ್ಕೊಂಡಿದ್ದೀರಪ್ಪ. ಸರಿ ಆಯ್ತು, ನಿನ್ಗೊಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ಹೇಳಿದ್ರಿ. ಏನ್ ಸರ್ಪ್ರೈಸು ಇದೇನಾ? ರೂಮ್ ಚೇಂಜ್ ಮಾಡಿಸಿದ್ದು? ಇದೆಲ್ಲ ಕಣೆ ಬಂಗಾರಿ, ಮತ್ತೆ ಕಾಮನ್ ಸೆನ್ಸ್ ಇಲ್ಲ ಕಣೆ ನಿನ್ಗೆ. ಯಾಕ್ರಿ? ಮತ್ತೆ ಬರುವಾಗ ನಾನು ಏನ್ ಹೇಳ್ದೆ? ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳ್ದೆ, ಹೌದೋ ಇಲ್ವೋ? ಹೌದು ಹೇಳಿದ್ರಿ. ಮತ್ತೆ ಶಾಪಿಂಗ್ ಹೋಗ್ಬೇಕಂತಾನೂ ಹೇಳಿದ್ರಿ. ನಿನ್ಗೆ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗೋದು? ನಾಳೆಯಿಂದಾನೆ. ಅಯ್ಯೋ ಬುದ್ದು ಬುದ್ದು. ಅಲ್ಲ, ನಾನೇನೋ ನಿನ್ನ ಟೆಸ್ಟ್ ಮಾಡೋಣ ಅಂತ ಹೇಳಿ ನಾಳೆಯಿಂದ ಕಾಲೇಜ್ ಹೋಗ್ಬೇಕು, ಅದು ಇದು ಅಂತೆಲ್ಲ ಹೇಳಿದ್ರೆ ನೀನು ಅದನ್ನೇ ನಂಬ್ಕೊಂಡಿದ್ಯಲ್ಲ ನಿಸರ್ಗ. ಅಲ್ಲ, ಏನ್ ನೀನ್ ಈ ತರ ಇಷ್ಟು ಕೇರ್ಲೆಸ್ ಆಗಿದ್ರೆ ಹೆಂಗ್ ಹೇಳು? ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ನೀವು? ನಾಳೆಯಿಂದ ಕಾಲೇಜ್ ಇಲ್ವಾ ನನಗೆ? ನಿನ್ ಕಾಲೇಜ್ ಸ್ಟಾರ್ಟ್ ಆಗೋದು ಇನ್ನೂ ಒಂದ್ ತಿಂಗಳು ಐತೆ. ಮತ್ತೆ 15 ದಿವಸ ಅಷ್ಟೇ ಅಂತ ಹೇಳಿದ್ರಲ್ರಿ. ಇಲ್ಲ ಇಲ್ಲ, 1.5 ತಿಂಗಳು ಐತೆ ಇನ್ನ ಕಾಲೇಜ್ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ಅಡ್ಮಿಷನ್ ಟೈಮ್ ಅಲ್ಲಿ. ಇವಾಗ 15 ದಿವಸ ಆಗಿದೆ, ಇನ್ನ ಒಂದ್ ತಿಂಗಳಿದೆ. ಮತ್ತೆ ಏನ್ ಮಾಡೋಣ? ನೀವೇ ಹೇಳಿ ಏನ್ ಮಾಡೋಣ ಅಂತ. ಇವತ್ ಸಾಯಂಕಾಲ ಶಾಪಿಂಗ್ ಹೋಗ್ತಾ ಇರೋದಂತೂ ಖಂಡಿತ. ಯಾಕೆ? ಯಾಕೆ ಅಂದ್ರೆ ನಾನು ನೀನು ನಾಳೆ ಮನಾಲಿಗೆ ಹೋಗ್ತಾ ಇದೀವಿ. ಏನು? ಮನಾಲಿಗ? ಯಾಕ್ರಿ? ಏ ಲೂಸು, ಹೊಸ್ದಾಗ್ ಮದ್ವೆ ಆಗಿರೋ ಗಂಡ ಹೆಂಡತಿ ಮನಾಲಿಗೆ ಹೋಗ್ತಾ ಇದಾರೆ ಅಂದ್ರೆ ಏನ್ ಅರ್ಥ? ಹನಿಮೂನ್ಗೆ ಹೋಗ್ತಾ ಇದಾರೆ ಅಂತ ತಾನೆ? ಯಾಕೆ ನಿಸರ್ಗ ಸೈಲೆಂಟ್ ಆದೆ? ಏನಾಯ್ತು? ನಿನ್ಗೆ ನನ್ ಸರ್ಪ್ರೈಸ್ ಇಷ್ಟ ಆಗ್ಲಿಲ್ವಾ? ಅದು ಹಾಗಲ್ಲ ರೀ. ಅಲ್ಲ, ಇವಾಗ ನನ್ ಕಾಲೇಜಿಗೆ ಜಾಯಿನ್ ಮಾಡಿದ್ದೀರಾ ನೀವು. ಮತ್ತೆ ಓದ್ಕೋಬೇಕು. ಅದು ಬಿಟ್ಟು ನಾನು ಹನಿಮೂನ್ ಅಂತ ನಿಮ್ ಜೊತೆಗೆ ಬಂದ್ರೆ? ನಿಸರ್ಗ, ಒಂದ್ಸಲ ಈ ಕಡೆ ತಿರುಗು. ಓದ್ಬೇಕು ಅಂತಿದ್ದಿದ್ದು ನಿನ್ನ ಕನಸು, ನಿನ್ನ ಆಸೆ. ಅದನ್ನ ಈಡೇರಿಸೋದಕ್ಕೆ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಅದಕ್ಕೋಸ್ಕರನೇ ನಿನ್ನ ಕಾಲೇಜ್ ಕರ್ಕೊಂಡು ಹೋಗಿ ಜಾಯಿನ್ ಮಾಡಿಸಿದೀನಿ. ಮತ್ತೆ ನೀನು ನನ್ನ ಖುಷಿ ನನ್ನ ಸಂತೋಷಕ್ಕೆ ಅಡ್ಡಿಪಡಿಸ್ತೀನಿ ಅನ್ನೋದಾದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ನಿಸರ್ಗ. ಅದು ಆಗಲ್ಲ ರೀ. ಮತ್ತೆ ಯಾಕೆ ಈ ತರ ನೆಗ್ಲೆಕ್ಟ್ ಮಾಡ್ತಾ ಇದೀಯ ನೀನು? ಅಲ್ಲ ರೀ. ಅಲ್ಲ, ಇವಾಗ ಹನಿಮೂನ್ ಅದು ಇದು ಅಂತ ನಾವು ಈ ತರ ಜೊತೆಲೇ ಇದ್ರೆ ಜೊತೆಲೇ ಇದ್ರೆ ಏನ್ ಸಮಸ್ಯೆ? ಮತ್ತೆ ನಾನು ಸ್ಟಡೀಸ್ ಕಡೆ ಹೆಂಗೆ ಗಮನ ಕೊಡ್ಲಿ? ಅಕಸ್ಮಾತ್ ನಾನೇನಾದ್ರೂ ಪ್ರೆಗ್ನೆಂಟ್ ಆದ್ರೆ? ನೋಡು ನಿಸರ್ಗ, ಸ್ಟಡೀಸ್ ಬೇಕಾದ್ರೆ ಮುಂದೆ ಪೋಸ್ಟ್ಪೋನ್ ಕೂಡ ಮಾಡ್ಕೋಬಹುದು. ಆದ್ರೆ ನಾನು ನೀನು ಚೆನ್ನಾಗಿರೋದನ್ನ ನೀನು ತಡೆಯೋದಕ್ ಸಾಧ್ಯನೇ ಇಲ್ಲ. ಅಂದ್ರೆ? ಅಲ್ಲ, ಇವಾಗ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ತಾ ಇದೀಯ ನೀನು? ಏನಾಗುತ್ತೆ? ಪ್ರೆಗ್ನೆಂಟ್ ಆದ್ರೆ ಆಯ್ತು, ಇನ್ನೂ ಒಳ್ಳೇದೇ ಅಲ್ವಾ? ಈ ಮನೆಗೆ ಒಂದು ಪುಟ್ಟ ಪಾಪು ಬರುತ್ತೆ. ನಿನ್ ಸ್ಟಡೀಸ್ ಆಮೇಲೂ ಕಂಟಿನ್ಯೂ ಮಾಡ್ಬೋದು ಬಿಡು, ಅದ್ರಲ್ಲೇನ್ ತೊಂದರೆ ಇಲ್ಲ. ಆದ್ರೂ ರೀ, ಈ ತರ ಎಲ್ಲ ನಾನು ಹೆಂಗ್ ಮ್ಯಾನೇಜ್ ಮಾಡ್ಲಿ? ನಿಸರ್ಗ, ಸುಮ್ನೆ ಆರ್ಗ್ಯೂ ಮಾಡಿ ನನ್ ಮೂಡೆಲ್ಲ ಸ್ಪಾಯ್ಲ್ ಮಾಡ್ಬೇಡ ನೀನು. ಆಲ್ರೆಡಿ ಟಿಕೆಟ್ಸ್ ರೆಡಿ ಇದೆ, ನಾನು ನೀನು ಮನಾಲಿಗೆ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ ಅಷ್ಟೇ. ನಿಂಗೆ ಏನೇನ್ ಬೇಕೋ ಅದೆಲ್ಲ ನೀನ್ ತಗೋ, ನನ್ಗೇನೇನ್ ಬೇಕೋ ಅದೆಲ್ಲ ನಾನ್ ತಗೋತೀನಿ. ಓಕೆ? ಸರಿ ರೀ, ಆಯ್ತು. ಅಲ್ಲ, ಇವ್ರು ನನ್ನ ಏನಂತ ತಿಳ್ಕೊಂಡಿದ್ದಾರೆ? ಕಾಲೇಜ್ಗೂ ಹೋಗ್ಬೇಕಂತೆ, ಇವ್ರನ್ನೂ ನೋಡ್ಕೋಬೇಕಂತೆ. ಯಾವ ತರ ಮಾಡ್ಲಿ ನಾನು? ಅಲ್ಲ, ನಾನೇನ್ ಮಾಡ್ತಾ ಇರೋ ಸರಿನಾ ತಪ್ಪೋ ಒಂದು ಅರ್ಥ ಆಗ್ತಿಲ್ಲ. ಓದ್ಬೇಕು ಅನ್ನೋದು ನನ್ನ ಆಸೆ, ಓಕೆ. ಇವ್ರು ಈ ತರ ಮಾಡಿದ್ರೆ, ಅಕಸ್ಮಾತ್ ನಾನೇನಾದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ರೆ ಮತ್ತೆ ನಾನು ಓದೋದನ್ನ ನಿಲ್ಲಿಸ್ಬೇಕಾಗುತ್ತಲ್ವಾ? ಇವ್ರನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಒಂದು ಅರ್ಥ ಆಗ್ತಿಲ್ಲ. ಛೆ. ನಿಸರ್ಗ, ಇನ್ನ ಏನ್ ಯೋಚನೆ ಮಾಡ್ತಾ ಇದೀಯ ನೀನು? ನೋಡು ನಿಸರ್ಗ, ನೀನು ಓದ್ಬೇಕು ಅಂದೆ, ಆಯ್ತು, ಎಲ್ಲಾನು ಎದುರಾಕೊಂಡು ನಾನು ನಿನ್ನ ಕಾಲೇಜ್ ಜಾಯಿನ್ ಮಾಡಿಸಿದ್ದೀನಿ. ಹಾಗಂತ ನೀನು ಓದ್ ಮುಗಿಸೋವರೆಗೂ ನನ್ನ ದೂರ ಇರು ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಅದು ಹಾಗಲ್ಲ ರೀ. ನೋಡು, ಹಾಗೂ ಅಲ್ಲ ಹೀಗೂ ಅಲ್ಲ, ನಾನು ನಿನ್ಗೋಸ್ಕರ ಇಷ್ಟು ವರ್ಷ ಕಾದಿದ್ದೀನಿ. ನೀನ್ ಸಿಗದೆ ಇದ್ದಾಗ ನಾನು ಇಷ್ಟೆಲ್ಲ ಹಂಬಲಿಸಿದ್ದೀನಿ ನಿನ್ಗೋಸ್ಕರ ಅಂತ ನಿನಗೆ ಗೊತ್ತಿಲ್ಲ ನಿಸರ್ಗ. ಪ್ಲೀಸ್, ನನ್ ಮನ್ಸಿನ ಜೊತೆ ಮಾತ್ರ ಆಟ ಆಡ್ಬೇಡ ನೀನು. ಬೇಕಾದ್ರೆ ನೀನು ಓದೋದು ಪೋಸ್ಟ್ಪೋನ್ ಮಾಡ್ಬೋದು, ಆದ್ರೆ ನನ್ನಿಂದ ದೂರ ಇದ್ದು ಮತ್ತೆ ನನ್ಗೆ ಶಿಕ್ಷೆ ಕೊಡ್ಬೇಡ. ನಿನ್ನ ಕನಸುಗಳಿಗೆ ನಾನು ಮುಳ್ಳಾಗೋದಿಲ್ಲ ನಿಸರ್ಗ. ಆದ್ರೂ ನೀನ್ ನನಗ್ ಬೆಲೆ ಕೊಡ್ಲೇಬೇಕು. ಅರ್ಥ ಆಯ್ತಾ? ಪ್ಲೀಸ್ ಮತ್ತೇನು ಮಾತಾಡ್ಬೇಡ. ಓಕೆ? ಗೆಟ್ ರೆಡಿ. ನಾವು ನಾಳೆನೆ ಬೆಳಿಗ್ಗೆನೆ ಹೊರಡ್ಬೇಕು. 6 ಗಂಟೆಗೆಲ್ಲ ಮನೆ ಬಿಟ್ಬಿಡೋಣ. ಓಕೆ? ಎದೋಳು, ಫ್ರೆಶ್ ಅಪ್ ಆಗು. ಎಂತ ಸಂಕಟಕ್ಕೆ ಸಿಗಾಕೊಂಡೆ ನಾನು. ಛೆ, ಏನ್ರಿ ನೀವ್ ಈ ತರ? ಆದ್ರೂ ನೀವ್ ಹೇಳೋದ್ರಲ್ಲೂ ಒಂಥರ ಸತ್ಯ ಇದೆ ಬಿಡಿ. ನಾನು ನಿಮ್ಗೆ ಯಾವಾಗ ಈ ಸತ್ಯ ಹೇಳ್ತೀನಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ನಾನು ನಿಮ್ಗೆ ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದೀನ? ಇಲ್ಲ ಇಲ್ಲ, ನಾನೇನ್ ಮೋಸ ಮಾಡ್ತಾ ಇಲ್ಲ. ನೀವೇ ನನ್ನ ಹುಡ್ಕೊಂಡ್ಬಂದು ಮದ್ವೆ ಆಗಿರೋದಲ್ವಾ? ಹಾಗಾಗಿ ನಾನೇನ್ ಮೋಸ ಮಾಡೋದಕ್ ಸಾಧ್ಯ? ಅಮ್ಮರೇ, ನಿಸರ್ಗಮ್ಮರೇ. ರಾಧಕ್ಕ ಬಂದೆ. ದೊಡ್ಡಮ್ಮವರು ಮತ್ತೆ ಸಿದ್ಧಾರ್ಥಪ್ಪ ಅವರು ಕರೀತಾ ಇದಾರೆ ನೋಡಿ. ಸರಿ ರಾಧಕ್ಕ. ಅಮ್ಮರೇ, ಯಾಕೊಂತರ ಇದ್ದೀರಲ್ಲ? ಹಾಗೇನಿಲ್ಲ ರಾಧಕ್ಕ. ಏ, ನಂಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಿ? ಅಲ್ಲ, ಯಾಕೊಂತರ ಇದ್ದೀರಿ ಹೇಳಿ, ಏನಾಯ್ತು ಅಂತ? ಅಲ್ಲ, ಸಿದ್ಧಾರ್ಥಪ್ಪ ಏನಾದ್ರು ಅಂದ್ರೆ? ಇಲ್ಲ ಅಂದ್ರೆ ನಿಮ್ ತವ್ರ ಮನೆಯಿಂದ ಬಂದಿದ್ದಕ್ಕೆ ಬೇಜಾರಾಯ್ತು ನಮ್ಮವ್ರೆ? ಅಯ್ಯೋ ರಾಧಕ್ಕ, ತವ್ರ ಮನೆಯಿಂದ ಬಂದಿರೋದ್ ಬೇಜಾರಾದ್ರೆ ಏನ್ ಹೇಳಿ ನಾನು ಹೇಳಿ? ಆ ಬೇಜಾರಂತೂ ಇದ್ದೇ ಇರುತ್ತೆ ಅನ್ಕೊಳ್ಳಿ. ಹಂಗಂತ ಯಾವಾಗ್ಲೂ ಅಲ್ಲೇ ಇರೋದಕ್ಕೆ ಆಗೋದಿಲ್ವಲ್ಲ. ನನ್ ಪುಣ್ಯ ಇವ್ರು ಆಗಿರೋದಕ್ಕೆ ಅವಾಗ ಅವಾಗ ಕರ್ಕೊಂಡು ಹೋಗ್ತಾ ಇದಾರೆ. ಇಲ್ಲ ಅಂದಿದ್ರೆ ನಾನು ಏನ್ ಮಾಡ್ಬೇಕಿತ್ತು ಹೇಳಿ? ಹೌದು ಅಮ್ಮರೆ, ಪಾಪ ಸಿದ್ಧಾರ್ಥಪ್ಪ ಅವ್ರು ತುಂಬಾ ಒಳ್ಳೆಯವರು ಅಮ್ಮರೆ. ಅವ್ರಿಗ್ ಮಾತ್ರ ಬೇಜಾರ್ ಮಾಡ್ಬೇಡಿ. ರಾಧಕ್ಕ, ನೀನ್ ಈ ಮಾತು ಹೇಳ್ತಾ ಇದ್ಯಾ? ಅಲ್ಲ, ಮೊನ್ನೆ ತಾನೇ ಗಾಡಿಯಲ್ಲಿ ಯಾರೋ ಕುರ್ಸ್ಕೊಂಡು ಹೋಗ್ತಾ ಇದ್ರು ಅದು ಇದು ಅಂತೇಳಿ ನನ್ನ ಹತ್ರನೇ ಇದ್ ಮಾಡ್ತಿದ್ದೆ. ಇವಾಗ ಹೆಂಗೆ ಇಷ್ಟು ಬೇಗ ಈ ತರ?
ಅಯ್ಯೋ ನಿಸರ್ಗಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅವತ್ತೇನಾಯ್ತಂದ್ರೆ ನಾನು ನಿಜವಾಗ್ಲೂ ಸಿದ್ಧಾರ್ಥಪ್ಪನ ಜೊತೆ ಆ ಹುಡ್ಗಿ ಹೋಗಿದ್ದನ್ನ ನೋಡಿ ಏನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ದ್ಯಾಮಣ್ಣ ಬಂದಿದ್ರು. ಹಿಂಗೆ ಅಂತ ಹೇಳಿದ್ರು. ನಾನೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಲ್ಲ ಅಂತ ತುಂಬಾ ಬೇಜಾರಾಗೋಯ್ತು ನಿಸರ್ಗಮ್ಮ. ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ನೀವಿರ್ಲಿಲ್ವಲ್ಲ, ಸೊ ಇವಾಗ ಹೇಳ್ತಾ ಇದೀನಿ. ಸರಿ ಬಿಡು ರಾಧಕ್ಕ, ನಾನು ಹೇಳಿದ್ನಲ್ಲ ಅವತ್ತು, ಸುಮ್ನೆ ಅನುಮಾನ ಪಡಬೇಡಿ ಅಂತ. ಸರಿ ನಿಸರ್ಗಕ್ಕ, ನೋಡೋಗ್ರಿ ಅದೇನೋ ಕರೀತಾವ್ರಿ. ಹೌದೇನಪ್ಪ, ಮತ್ತೆ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಬೆಳಿಗ್ಗೆನೆ ಅಂತೀಯಾ, ಮತ್ತೆ ಯಾವಾಗ ಹೊರಡೋದು? ಅಲ್ಲ ಹಂಗ ಹೊರಡೋರು ನೀವು ಮುಂಚೆನೆ ಬರ್ಬೇಕು ತಾನೆ ಊರಿಂದ. ಎಷ್ಟೊತ್ತು ಪ್ಯಾಕ್ ಮಾಡ್ಕೊಬೇಕು ಬಿಡಮ್ಮ, ಆಗೋಗುತ್ತೆ. ಒಂದು 1 ಅವರ್ 2 ಅವರ್ ಕೆಲಸ ಅಷ್ಟೇ ಅದು. ಮತ್ತೆ ಕರೆದ್ರ ನಿಸರ್ಗ, ಎಲ್ಲೋ ಸುತ್ತಾಡೋದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೇನಮ್ಮ ಸಿದ್ಧಾರ್ಥ. ಹೋಗು, ಬಟ್ಟೆ ಗಿಟ್ಟೆ ಎಲ್ಲ ನೋಡ್ಕೊಂಡು ಪ್ಯಾಕ್ ಮಾಡ್ಕೊ. ಏನಾರ ಬೇಕಂದ್ರೆ ಸಿದ್ಧಾರ್ಥ ಕರ್ಕೊಂಡೋಗಿ ಕೊಡಿಸ್ಕೊ, ಸರಿನಾ? ಸರಿ ಅತ್ತೆ, ಆಯ್ತು. ನಿಸರ್ಗ, ನೀನ್ ರೆಡಿ ಆಗಿದ್ರಪ್ಪ, ಹೊರಗಡೆ ಹೋಗಿ ಬರೋಣ. ನನಗೇನಂತ ಬಟ್ಟೆ ತಗೊಳೋದೇನು ಬೇಕಾಗಿಲ್ಲ ರೀ, 1-2 ಜೊತೆ ತಗೋತೀನಿ ಸಾಕು. ನೋಡು ನಿಸರ್ಗ, ನಾವಲ್ಲಿ ಒಂದು 15 ದಿವಸ ಆದ್ರೂ ಇರ್ತೀವಿ. ಸೊ ನೋಡ್ಕೊಂಡು ನೀನ್ ಬ್ಯಾಗ್ ಪ್ಯಾಕ್ ಮಾಡ್ಕೊ. ಸರಿ ರೀ, ಆಯ್ತು. ನಿಸರ್ಗ, ಇವಾಗ ಯಾಕೆ ನೀನ್ ಸಪ್ಪಗಿರೋದು? ಇಲ್ಲ ಏನಾಯ್ತು ಅಂತ? ಬೇಡ ಅಂತ ಅಂದ್ರೆ ಹೇಳು, ಈಗ್ಲೇ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ರೀ, ಬೇಡ. ಯಾಕೆ ಕ್ಯಾನ್ಸಲ್ ಮಾಡ್ತೀರಾ? ಮತ್ತೆ ನೀನ್ ಈ ತರ ಮೂತಿ ಮುಂದಕ್ಕೆ ಇಟ್ಕೊಂಡಿದ್ರೆ ನಂಗೆ ಹೆಂಗ್ ಅನ್ಸುತ್ತೆ ಹೇಳು? ಏನೋ ನಿನ್ನ ಬಲವಂತ ಮಾಡಿ ಹೇಳ್ಕೊಂಡು ಹೋಗೋ ತರ ಇದೆ ನನ್ಗೆ. ಅಲ್ಲ, ನೀವ್ ಈ ತರ ಪ್ಲಾನ್ ಮಾಡಿರೋರು ನನಗ್ ಮುಂಚೆನೆ ಹೇಳ್ಬೇಕಲ್ವೇನ್ರಿ? ನಾನು ಎಲ್ಲ ಫಿಸಿಕಲಿ ರೆಡಿ ಆಗ್ಬೇಕು ತಾನೆ. ಏನು ಫಿಸಿಕಲಿ ರೆಡಿ ಆಗ್ಬೇಕಾ? ಏ ಲೂಸು, ತಲೆಗಿಲಿ ಕೆಟ್ಟಿದ್ಯಾ ಹೆಂಗೆ ನಿನ್ಗೆ? ಹಾ, ಮದ್ವೆ ಆಗಿ ನಾವಿಬ್ರು ಗಂಡ ಹೆಂಡತಿ ಆಗಿದೀವಿ, ಇನ್ನೂ ಚೈಲ್ಡ್ ತರ ಆಡೋದೇ ಬಿಡಲ್ವಲ್ಲ ನೀನು? ಅದ್ ಹಂಗಲ್ಲ ರೀ. ಸುಮ್ನಿರೋ, ಹಂಗೂ ಅಲ್ಲ ಹಿಂಗೂ ಅಲ್ಲ. ನಡಿ, ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ನಿಂಗೆ ಏನೇನ್ ಬೇಕೋ ಎಲ್ಲ ತಗೋ, ಓಕೆ? ಏನ್ರ ಅದು ಗುಸು ಗುಸು? ಅಲ್ಲ, ಏನೋ ಮಾತಾಡ್ಕೊಳ್ಳೋದಿದ್ರೆ ಹೋಗಿ ರೂಮಲ್ಲಿ ಮಾತಾಡ್ಕೊಳ್ಳಿ. ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರಿ ತಾನೆ, ಹೋಗ್ ಬರೋಗ್ರಿ ಕತ್ಲಾಗೋಕು ಮುಂಚೆ. ಅದೇನಿಲ್ಲ ಅತ್ತೆ, ನಾನು ಶಾಪಿಂಗ್ ಮಾಡೋದೇನ್ ಬೇಕಾಗಿಲ್ಲ ಅಂತೆ, ಹಂಗಾಗಿ. ಅಲ್ಲ ಏನಮ್ಮ ನಿಸರ್ಗ ನೀನು, ಗಂಡ ತಾನಾಗ್ ತಾನೇ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರೆ ಯಾವ ಹೆಂಡತಿನಾದ್ರೂ ಬೇಡ ಅಂತ ಹೇಳ್ತಾಳ? ನೀನೊಂಥರ ವಿಚಿತ್ರ ಕಣಮ್ಮ. ಹೋಗು, ಹೋಗ್ಬಿಟ್ಟು ಬೇಗ ಬರೋಗ್ರಿ. ಹೋಗಪ್ಪ ಸಿದ್ಧಾರ್ಥ, ಸ್ವಲ್ಪ ಹುಷಾರು, ಬೇಗ ಬನ್ನಿ. ಸರಿನಮ್ಮ, ಆಯ್ತು. ನಮಸ್ತೆ ನನ್ನೆಲ್ಲ ಪ್ರಿಯ ನೆಚ್ಚಿನ ವೀಕ್ಷಕರಿಗೆ. ಇಷ್ಟು ದಿವಸ ನನಗೆ ಹುಷಾರಿರ್ಲಿಲ್ಲ, ಹಾಗಾಗಿ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಇವಾಗೂ ವಾಯ್ಸ್ ಒಂಥರ ಇದೆ, ನೀವು ಕೇಳಿಸ್ಕೊತಾ ಇರ್ಬೋದು. ಆದ್ರೆ ಏನ್ ಮಾಡೋದು, ವಿಡಿಯೋಸ್ ಬಿಡೋದಕ್ಕಾಗೋದಿಲ್ಲ ಅಂತ ಮಾಡ್ತಾ ಇದ್ದೀನಿ ಇವತ್ತು. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಈ ಒಂದು ಕಥೆಯಲ್ಲಿ ಬರ್ತಾ ಇರೋ ನಿಸರ್ಗ ಅನ್ನೋ ಪಾತ್ರ ತುಂಬಾ ಮುಖ್ಯವಾದದ್ದು. ಅಂದ್ರೆ ಅವಳಿಗೆ ಓದ್ಬೇಕು ಅಂತ ತುಂಬಾನೇ ಇರುತ್ತೆ. ಸೊ ಸಿದ್ಧಾರ್ಥ್ಗೆ ನಿಸರ್ಗ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಹಾಗಾಗಿ ಇದೆಲ್ಲ ನಿಸರ್ಗ ಯಾವ ತರ ಬ್ಯಾಲೆನ್ಸ್ ಮಾಡ್ತಾಳೆ ಅಂತ ನೋಡ್ಬೇಕು. ಅವಳು ಗಂಡ, ಮನೆ, ಸಂಸಾರ ಎಲ್ಲ ನಿಭಾಯಿಸ್ಕೊಂಡು ಮುಂದೆ ಓದ್ತಾಳ, ಇಲ್ಲ ಓದೋದಕ್ಕಾಗಲ್ವಾ? ನೋಡೋಣ. ನೀವು ಇದೇ ತರ ಕತೆ ನೋಡ್ತಾ ಪ್ರೋತ್ಸಾಹಿಸಿ, ನಾನು ಕತೆ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.